ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಸೊ ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಪಾಪು ಕೂಡ ನಿದ್ದೆ ಮಾಡಿದ್ದಾಳೆ. ಆ್ಯಂಡ್ ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ಲು. ಆ್ಯಂಡ್ ಇವತ್ತೊಂದು ಫಂಕ್ಷನ್ಗೆ ಬೇರೆ ಹೋಗೋದಕ್ಕಿದೆ, ಒಂದು ಮದುವೆಗೆ ಹೋಗೋದಕ್ಕಿದೆ. ಸೊ ಹಾಗಾಗಿ ಬೇಗನೆ ಸ್ನಾನ ಮಾಡಿ ಬೇಗ ನಿದ್ದೆ ಮಾಡಿಸ್ಬಿಟ್ಟಿದ್ದೀನಿ. ಸೊ ತುಂಬ ಬೇಗ ಇದ್ದಿದ್ಲು ಅಲ್ವಾ, ಹಾಗಾಗಿ ನಿದ್ದೆ ಮಾಡಿದ್ದಾಳೆ. ಸೊ ಇನ್ನು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ಇನ್ನು ಯಾರಾದರೂ ಹೊಸಬ್ರಾಗಿದ್ದರೆ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ. ಬನ್ನಿ ಇವಾಗ ವ್ಲಾಗನ್ನು ಶುರು ಮಾಡೋಣ. ಸೊ ಆಲ್ರೆಡಿ ನನಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿರೋದು ನಾನು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ಏನಿದ್ರು ಬೇಗ ರೆಡಿ ಆಗಬೇಕು. ಒಂದು 10:30 ಹಂಗೆ ಹೊರಡೋದು, 11 ಗಂಟೆನೇ ಆಗುತ್ತೆ ಹೊರಡುವಾಗ. 10:30 ಹಂಗೆ ಹೊರಡೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೊರಡಬೇಕಿನ್ನ. ಸೊ ಓಕೆನಾ, ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 10 ಗಂಟೆ ಹತ್ತಿರ ಆಯಿತು. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿದಾಗ ಅಷ್ಟೊತ್ತಾಯಿತು. ಪಾಪು ಕೂಡ ನಿದ್ದೆ ಮಾಡಿದ್ದಾಳೆ. ಸೊ ಇವಾಗ ನಾನಿನ್ನು ರೆಡಿ ಆಗಬೇಕು. ಸ್ಯಾರಿ ಹಾಕ್ಕೊಂಡಾಯಿತು. ಸೊ ನನ್ನ ಈ ಸ್ಯಾರಿನ ನಾನು ತೋರಿಸಿದ್ದೀನಿ ಆಲ್ರೆಡಿ ನಿಮ್ಗೊಂದು ಸಾರಿ. ಸೊ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನಲ್ಲಿ ನೀವು ನೋಡಿರ್ಬೋದು ಈ ಸ್ಯಾರಿನ. ಸೊ ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋ ಕೂಡ ನೋಡಿ. ಅದರಲ್ಲಿ ನನ್ನ ಹತ್ರ ಇರುವಂಥ ನನ್ನ ಫೇವ್ರೆಟ್ ಸಿಲ್ಕ್ ಸ್ಯಾರೀಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗ ಮೇಕಪ್ ನನ್ನ ಫುಲ್ ಔಟ್ಲುಕ್ ಯಾವ ಥರ ಬಂದಿದೆ ಅಂತಲೂ ತೋರಿಸ್ತೀನಿ. ಇವಾಗ ಯಾವ ಸ್ಟಿಕ್ಕರ್ ಹಾಕ್ಕೊಳ್ಳಿ, ಯಾವ ಬಿಂದಿ ಇಟ್ಕೊಳ್ಳಿ ಅಂತ ನಾನು ಫುಲ್ಲಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಸೊ ಅದನ್ನೇ ನೋಡ್ತಾ ಇದ್ದೆ. ನನಗಂತೂ ಸ್ವಲ್ಪ ಬಿಂದಿ ಮೇಲೆ ಒಂದು ಸ್ವಲ್ಪ ಕ್ರೇಜ್ ಅಂತಲೇ ಹೇಳ್ಬೋದು. ಸುಮಾರಷ್ಟು ವೆರೈಟೀಸನ್ನು ಇಟ್ಕೊಂಡಿರ್ತೀನಿ. ಹೋದಾಗ ಎಲ್ಲಾದರೂ ಸಿಕ್ಕಿದ್ರೆ ಚೆನ್ನಾಗಿರೋದು, ಡಿಫ್ರೆಂಟ್ ಆಗಿರೋದು ತೊಗೊಳ್ತೀನಿ. ನನಗೊಂದು ಸ್ವಲ್ಪ ಇಷ್ಟ. ನನಗೆ ಸ್ಯಾರಿಯಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ದೊಡ್ಡ ಬಿಂದಿ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಫುಲ್ ರೆಡಿಯಾಗಿ ಹೊರಟ್ವಿ ನಾವು. ಪಾಪು ರೆಡ್ ಕಲರ್ ಡ್ರೆಸ್ ಹಾಕ್ಸಿದ್ದೀನಿ ಅವಳಿಗೆ. ಆ್ಯಂಡ್ ಹೇರ್ ಬ್ಯಾಂಡ್ ಕೂಡ ಇಟ್ಟಿದ್ದೀನಿ. ಅವಳಿಗೆ ಹೇರ್ ಬ್ಯಾಂಡ್ ಇಡೋದು ಗೊತ್ತಾಗ್ಬಿಟ್ರೆ ಆಮೇಲಂತೂ ಇಡೋದೆಲ್ಲ ಎಳ್ದು ಕಿತ್ತಿ ಹಾಕ್ತಾಳೆ. ಬಟ್ ಅವಳನ್ನೇನಾದರೂ ಡೈವರ್ಟ್ ಮಾಡಿಬಿಟ್ಟು ಮೆಲ್ಲ ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ. ಆ ಥರ ಮಾಡಿ ಹಾಕಿಸ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ಇವತ್ತು. ಸೊ ನನಗೆ ತುಂಬಾ ಇಷ್ಟ ಆ ಥರ ಹೇರ್ ಬ್ಯಾಂಡು, ಕ್ಲಿಪ್ಸ್ ಎಲ್ಲ ಹಾಕೋದಕ್ಕೆ. ಬಟ್ ಈ ಮಕ್ಳೇನು ಮಾಡ್ತಾರೆ ಅಂತಲೇ ಎಲ್ಲ ಕಿತ್ತು ಬಿಸಾಡ್ತಾರೆ. ಸೊ ಹಾಗಾಗಿ ಅವಳನ್ನೇ ನಂಗಾದರೂ ಮಾಡಿ ಡೈವರ್ಟ್ ಮಾಡಿ ಬೇರೆ ಏನಾದರೂ ತೋರಿಸ್ಬಿಟ್ಟು ಆಮೇಲೆ ಹೇರ್ ಬ್ಯಾಂಡ್ ಹಾಕಿ ಕರ್ಕೊಂಡು ಹೋಗಿದ್ದೀನಿ ಇವತ್ತು. ನೋಡ್ಬೋದು, ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿದ್ಲು ಅಲ್ಲಿ ರೀಚ್ ಆಗೋ ತನಕ. ಆಮೇಲೆ ಸಡನ್ನಾಗಿ ನೆನಪಿಗೆ ಬಂದುಬಿಟ್ರಂತೂ ಇಲ್ಲ ಗೊತ್ತಾಗ್ಬಿಟ್ರಂತೂ ಮತ್ತೆ ಹಾಕೋದಕ್ಕೆ ಬಿಡೋದೇ ಇಲ್ಲ, ಗೊತ್ತಾಗ್ಬಿಡತ್ತೆ ಅವಳಿಗೆ. ಆ್ಯಂಡ್ ಇಲ್ಲಿ ನೋಡಿ ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀನಿ. ಆ್ಯಂಡ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಗಿತ್ತು. ಮದುವೆಗೆ ಹೋಗಿರೋದು ನಾವು. ಆ್ಯಂಡ್ ನೆಕ್ಸ್ಟ್ ನನಗೆ ಸ್ಯಾರಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಕ್ಕಿದೆ. ಸೊ ಹಾಗಾಗಿ ನಾನು ಅಲ್ಲಿಂದ ಮತ್ತೆ ಮ್ಯಾಂಗ್ಳೂರು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ. ಸೊ ನನ್ನ ಹಸ್ಬೆಂಡ್ ಬೇರೆ ಒಂದು ಮದುವೆಗೆ ಹೋಗೋದಕ್ಕಿದೆ ಅಂತ ಹೇಳಿದರು ನೆಕ್ಸ್ಟ್ ಡೇ. ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ, ನೀವು ನೆಕ್ಸ್ಟ್ ಬರೋವಾಗ ನನ್ನನ್ನು ಪಿಕ್ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಇಲ್ಲಿಂದ ಅಮ್ಮನ ಜೊತೆಗೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇವಾಗ ನೋಡಿ ಪಾಪು ಅಂತೂ ಫುಲ್ಲಲ್ಲಿ ಒಂಥರ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಈ ಹಾಲಲ್ಲೆಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಇದು ಹಾಲ್ ಬಂದುಬಿಟ್ಟು ಗೌಡ ಸಮುದಾಯ ಭವನ ಅಂತ ಇದೆಯಾ ಪುತ್ತೂರಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ತೆಂಕಿಲಾದಲ್ಲಿ. ಸೊ ಅಲ್ಲಿ ಮದುವೆ ಇದ್ದಿತ್ತು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ದೀವಿ. ಆ್ಯಂಡ್ ಸಾಮಾನ್ಯವಾಗಿ ಫೋಟೋ ತೆಗಿಬೇಡಿ ಅಂತ ಇದ್ದಾನೆ. ಅವ್ನಿಗಿನ್ನೂ ಅದೊಂದು ಇಷ್ಟ ಇಲ್ಲ ಅಂತಂದರೆ ಸಮ್ಟೈಮ್ಸ್ ಒಪ್ತಾನೆ ಅವನು, ಅಪರೂಪಕ್ಕೆ ಒಂದು ಸರಿ ಫೋಟೋ ತೆಗೀರಿ ಅಂತ. ಬಟ್ ಎಲ್ಲ ಟೈಮಲ್ಲೂ ಅವ್ನಿಗೆ ಇಷ್ಟನೇ ಆಗೋದಿಲ್ಲ. ಆ್ಯಂಡ್ ಇವಾಗ ನಾವು ಸುಮ್ಮನೆ ಹಾಗೆ ಮಾತಾಡ್ಕೊಂಡಿದ್ದೀವಿ. ಅಕ್ಕ ತಂಗಿರು ಸೇರಿದ್ರೆ ಗೊತ್ತಿರುತ್ತಲ್ವ, ಏನಾದರೂ ವಿಷಯ ಇರುತ್ತೆ. ಹಾಗೆ ಇವಾಗ ನಾವಿವಾಗ ವಿಶ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಮದುಮಗ ಮತ್ತು ಮದುಮಗಳಿಗೆ. ಆ್ಯಂಡ್ ಇವಾಗಷ್ಟೇ ವೀಡಿಯೋ ನೋಡ್ತಾ ನನಗೊಂದು ನೆನಪಿಗೆ ಬಂತು. ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ನಿಮ್ಮ ಹೇರ್ ಕೇರ್ ರೂಟೀನನ್ನು ಶೇರ್ ಮಾಡಿ ಅಂತ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಅದನ್ನು. ಸ್ವಲ್ಪ ಟೈಮ್ ಆಗ್ತಾಯಿಲ್ಲ ನನಗೆ. ನಾನು ನಿಜ ಹೇಳಬೇಕು ಅಂತಂದರೆ ಇವಾಗ ಹೇರ್ ಕೇರ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ. ಬಟ್ ವಾರಕ್ಕೊಂದ್ಸರಿ ಆದಷ್ಟು ನಾನು ಏನಾದರೂ ಒಂದು ನ್ಯಾಚುರಲ್ಲಾಗಿ ಹೇರ್ ಕೇರ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವಿಶ್ ಮಾಡಿ ಎಲ್ಲ ಆಯಿತು. ಇವಾಗ ಊಟದ ಟೈಮ್ ಪಾಪುಗೆ. ಸೊ ಊಟ ಮಾಡಿಸೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಿಂದಲೇ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿ ಮತ್ತೆ ಚೌಟ್ರಿನಲ್ಲಿ ಮತ್ತೆ ಹುಡ್ಕೊಂಡು ಹೋಗಿಬಿಟ್ಟು ಊಟ ಎಲ್ಲ ತೊಗೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ತೊಗೊಂಡೇ ಬಂದಿದ್ದೆ. ಸೊ ಅದನ್ನು ಇವಾಗ ಅವಳಿಗೆ ಊಟ ಮಾಡಿಸ್ಬೇಕು. ಆ್ಯಂಡ್ ಇಲ್ಲಿ ನೋಡಿ ಅವಳಂತೂ ಫುಲ್ ಆಟ ಆಡೋ ಮೂಡಲ್ಲಿದ್ದಾಳೆ. ಅಮ್ಮ ಇದ್ದಾರೆ ಅವಳ ಜೊತೆಗೆ. ನಾನಿಲ್ಲೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅವಳನ್ನು ಇನ್ನು ಊಟ ಮಾಡಿಸ್ಬೇಕು ಅವಳಿಗೆ. ಸೊ ಊಟ ಎಲ್ಲ ಮುಗಿಸಿ ಪಾಪುದು ಆಮೇಲೆ ನಾವು ಕೂಡ ಊಟ ಮಾಡಿ ಮತ್ತೆ ಅಲ್ಲಿಂದ ವಾಪಸ್ ಆದ್ವಿ. ಅಕ್ಕ ಅವಳ ಮನೆಗೇ ಹೋದ್ಲು. ನೆಕ್ಸ್ಟ್ ಯಾವಾಗಲೂ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ನಾನು ಮಾತ್ರ ಇವತ್ತು ಇದ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು
ಅಲ್ಲಿಂದ ಮತ್ತು ನಮ್ಮಮ್ಮನ ಜೊತೆಗೇ ನಾನು ವಾಪಸ್ ನಮ್ಮಮ್ಮ ಮನೆಗೆ ಹೋದೆ. ಸೊ ಅಲ್ಲಿಂದ ಮತ್ತೆ ಏನಾಯಿತು ಏನು ಅಂತ ಕಂಟಿನ್ಯೂ ಮಾಡ್ತೀನಿ ಇವಾಗ ವ್ಲಾಗನ್ನು. ಆ್ಯಂಡ್ ಇವಾಗ ನೋಡಿ ಪಾಪು ಇಲ್ಲಿ ಅಕ್ವೇರಿಯಂ ಮುಂದೆನೇ ಕೂತಿದ್ದಾಳೆ. ನನಗೆ ಇವಳನ್ನ ನೋಡೋವಾಗ ಸಾಮಾನ್ಯವು ಚಿಕ್ಕವನಿದ್ದಾಗ ಇದೇ ಥರ ಮಾಡ್ತಾಯಿದ್ದ, ಅದೇನೇ ನೆನಪಿಗೆ ಬರ್ತಾಯಿದೆ. ಬಿಕಾಸ್ ಅವನು ಕೂಡ ಹೀಗೆ ಇದೇ ಏಜಲ್ಲಿರೋವಾಗ ಇದೇ ಥರ ಅಕ್ವೇರಿಯಂ ಮುಂದೆ ಕೂತ್ಕೊಂಡ್ಬಿಟ್ಟು ಅದಕ್ಕೆ ಮೀನನ್ನು ನೋಡೋದಾಗಿರ್ಬೋದು, ಆ ನೀರಲ್ಲಿ ಆಟ ಆಡೋದಾಗಿರ್ಬೋದು ಎಲ್ಲ ಮಾಡ್ತಾಯಿದ್ದ. ಇವಳು ಸೇಮ್ ಇವಳು ಕೆಳಗಡೆ ಅಲ್ಲಿ ಒಂದು ಥರ್ಮೋಕೋಲ್ ಹಾಕಿದ್ದಾನೆ ತಮ್ಮ. ಸೊ ಅಕ್ವೇರಿಯಂ ಏನು ಡ್ಯಾಮೇಜ್ ಆಗದೆ ಇರಲಿ ಅಂತ ಅದನ್ನೆಲ್ಲ ಕಿತ್ತಿ ನೋಡಿ ಹೆಂಗೆ ಕೆರೆದಿಟ್ಟಂಗೆ ಮಾಡಿಬಿಟ್ಟಿದ್ದಾಳೆ. ಎಲ್ಲನೂ ಒಂದೊಂದೇ ತುಂಡು ಮಾಡಿ ಹಾಕಿದ್ದಾಳೆ. ಸೊ ಆ ಥರ ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅದನ್ನು ಮೋಸ್ಟ್ಲಿ ನಾವು ಹೋಗೋಷ್ಟರಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಸಾಡಿಬಿಡ್ತಾಳೆ ಅನಿಸುತ್ತೆ. ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತಾಳೆ ಮಾತ್ರ ಈ ಥರ ಅಕ್ವೇರಿಯಮ್ ಎಲ್ಲ ನೋಡೋದಕ್ಕೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಲೈಟೆಲ್ಲ ಹಾಕಿದಾಗ ಅದು ಬಬಲ್ಸ್ ಬರೋದಾಗಿರ್ಬೋದು, ಆ ಫಿಶ್ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತಲ್ಲ ಅದನ್ನೆಲ್ಲ ನೋಡೋದನ್ನು ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ. ಸೊ ಅವಳು ನೋಡಿ ಅವಳಷ್ಟಕ್ಕೇನೋ ಮಾತಾಡಿಕೊಂಡು ಅಕ್ವೇರಿಯಮ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಇವಾಗಂತೂ ನನಗೆ ವ್ಲಾಗ್ ಎಡಿಟ್ ಮಾಡೋದಾಗಿರ್ಬೋದು, ವಾಯ್ಸ್ ಓವರ್ ಕೊಡೋದಕ್ಕಾಗಿರ್ಬೋದು ತುಂಬಾ ಟೈಮ್ ಕಡಿಮೆನೇ ಸಿಗೋದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಪಾಪು ಕೂಡ ಅಷ್ಟೇ ಎಲ್ಲನೂ ತರಲೆ ಮಾಡ್ತಾಳೆ. ಇವಾಗಂತೂ ಏನಾದರೂ ಸಿಕ್ಕಿದ್ರೆ ಎಲ್ಲ ಇಳ್ದಾಕ್ತಾಳೆ. ಆ್ಯಂಡ್ ಟೇಬಲ್ಗೆ ಕುರ್ಚಿಗೆ ಎಲ್ಲ ಹತ್ತೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಭಯ ಆಗುತ್ತೆ ಆವಾಗ ಎಲ್ಲಾದರೂ ಬಿದ್ದುಬಿಟ್ರೆ ಅಂತ. ಸೊ ಹಾಗಾಗಿ ಅವಳ ಜೊತೆಗೇ ಇರಬೇಕು ಅಲ್ವಾ. ಆವಾಗಂತೂ ನನಗೆ ಟೈಮೇ ಸಿಗೋದಿಲ್ಲ. ಇನ್ನು ಅವಳು ನಿದ್ದೆ ಮಾಡಿರೋ ಒಂದು ಸ್ವಲ್ಪ ಟೈಮಲ್ಲಿ ಅದು ಇದು ಅಂತ ಬಟ್ಟೆ ಮಡ್ಚೋದು ಅದು ಇದು ಅಂತ ಕೆಲಸಗಳಲ್ಲೇ ಮುಗ್ದೋಗ್ಬಿಡತ್ತೆ. ಸೊ ಹೀಗಾಗತ್ತೆ ನೋಡಿ. ಇನ್ನು ಮಕ್ಕಳು ದೊಡ್ಡವ್ರು ಆಗ್ತಿದ್ದಂಗೆ ಟೈಮೇ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತು ನೈಟೆಲ್ಲ ಕೂತ್ಕೊಂಡು ನನಗೆ ಎಡಿಟ್ ಮಾಡೋದಕ್ಕೆ ಯಾಕೋ ಆಗೋದೇ ಇಲ್ಲ. ಮತ್ತು ಬೆಳಗ್ಗೆ ಎದ್ದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನೈಟೆಲ್ಲ ನಿದ್ದೆಗೆಟ್ಟು ಎಡಿಟೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕಾದರೂ ನಿಮ್ಗೆ ಆದಷ್ಟು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ಫಾರ್ಮೇಷನ್ ಏನಾದರೂ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ದ್ಯಾಟ್ ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ. ನಿಮಗೂ ಕೂಡ ಅದರಿಂದ ಉಪಯೋಗ ಆಗ್ಬೋದು ಅಂತ. ಇದು ಬಂದು ನೆಕ್ಸ್ಟ್ ಡೇ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಪ್ಪ ಒಂದು ಸ್ವಲ್ಪ ಅಡಿಕೆ ಬಾಳೆಗೊನೆ ಎಲ್ಲ ಇದೆ ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ಹೊರಟಿದ್ರು. ಸೊ ನಾವು ಒಂದು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಪಾಪುನ ನೋಡಿ ಸುಮ್ಮನೆ ಇವನು ನನ್ನ ತಮ್ಮ ಸುಮ್ಮನೆ ಅಳಿಸ್ತಾ ಇದ್ದಾನೆ. ಬಿಕಾಸ್ ನಾನು ರೆಡಿಯಾಗಿ ಆಲ್ರೆಡಿ ಕಾರಲ್ಲಿ ಕೂತಿದ್ದೀನಿ ಅಲ್ವಾ, ಅವಳನ್ನು ಬಿಟ್ಟು ಹೋಗ್ತಾರೆ ಅಂತ ಅವಳಿಗೆ ಭಯ. ಈ ಥರನೇ ಮಾಡ್ತಾಳೆ ಅವಳು. ಇವಾಗಂತೂ ಯಾರಾದರೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೊಸ ಡ್ರೆಸ್ ಹಾಕ್ಕೊಂಡು ಬಂದರೆ ಸಾಕು ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವರನ್ನು ಬಿಡೋದೇ ಇಲ್ಲ, ಅವ್ರ ಜೊತೆಗೇ ಇರ್ತಾಳೆ, ಬೇರೆ ಯಾರು ಕರೆದ್ರೂ ಹೋಗೋದಿಲ್ಲ. ಸೊ ಆ ಥರ ಮಾಡ್ತಾಳೆ. ಎಲ್ಲ ಗೊತ್ತಾಗತ್ತೆ ಇವಾಗಂತೂ. ಹೊರಗಡೆ ಹೋಗೋದಂದರೆ ಸಾಕು ಅವಳು ಫಸ್ಟ್ ರೆಡಿ ಆಗಿಬಿಡೋದೇ ಅವಳು ಅಂತಲೇ ಹೇಳ್ಬೋದು. ಏನೇ ಮಾಡಿದ್ರು ಆಮೇಲೆ ಮತ್ತೆ ಬೇರೆಯವ್ರ ಜೊತೆ ಬರೋದೇ ಇಲ್ಲ. ಸೊ ಹೀಗೆ ಸೊ ನಾವಿವಾಗ ಹೊರಟಿದ್ದೀವಿ. ಆ್ಯಂಡ್ ಬನ್ನಿ ವ್ಲಾಗನ್ನು ಕೂಡ ಹಾಗೆಯೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪುಗೆ ಇವಾಗ ಬೆಳಗ್ಗೆ ದೋಸೆ ತಿನ್ನಿಸ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ. ಇವಾಗ ಏನಾದರೂ ಡೈವರ್ಟ್ ಮಾಡ್ತಾ ತೋರಿಸಿ ಮಾಡಿಬಿಟ್ಟು ಒಂದು 4 ತುಂಡು ತಿಂತಾಳೆ ಅಷ್ಟೇ. ಜಾಸ್ತಿ ಏನೂ ತಿನ್ನೋದಿಲ್ಲ. ಬಟ್ ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಅನ್ನೋದು ನನಗೊಂದು ಇದು. ಸೊ ಹಾಗಾಗಿ ಒಂದು ಸ್ವಲ್ಪ ಕೊಡ್ತೀನಿ. ಇಲ್ಲ ಅಂತಂದರೆ ಇವಳಿಗೆ ಹೊಟ್ಟೆ ತುಂಬುವಷ್ಟೆಲ್ಲ ಏನೂ ತಿನ್ನೋದಿಲ್ಲ ಅವಳು. ಆ್ಯಂಡ್ ಹಾಗೆ ಏನೋ ತೋರಿಸ್ತಾ ಮಾತಾಡಿಸ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅವಳಿಗೆ ನಾನು ಈ ಥರ ಚೇರಲ್ಲಿ ಕೂರಿಸ್ಬಿಟ್ಟು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ಚೇರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ. ತುಂಬಾ ರೀಸನೇಬಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅದು ಹೆಂಗಿದೆ ಏನು ಎತ್ತ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನೋಡಿ, ಇಲ್ಲಿ ಪಾಪು ಸ್ನಾನ ಕೂಡ ಆಗಿದೆ. ಸೊ ಅವಳು ಇವಾಗ ಆಟ ಆಡ್ತಾ ಇದ್ದಾಳೆ. ಸುಮ್ಮನೆ ಅಕ್ವೇರಿಯಂ ಮುಂದೆ ಕೂತ್ಕೊಳ್ಳೋದೇ ಇವಾಗ ಅವಳಿಗೊಂದು ಆಟ ಆಗಿಬಿಟ್ಟಿದೆ. ಸೊ ಅದು ತುಂಬ ಎಂಜಾಯ್ ಮಾಡ್ತಾಳೆ. ಆ್ಯಂಡ್ ಸ್ವಲ್ಪ ತರಲೆ ಕೂಡ ಆಗಿಬಿಟ್ಟಿದ್ದಾಳೆ. ಇವಾಗ ಏನಾದರೂ ಕಂಡ್ರೆ ಸಾಕು ಎಲ್ಲ ಎತ್ತಿ ಕೆಳಗಡೆ ಹಾಕೋದು. ತುಂಬ ನೋಡಿ ಇಲ್ಲೆಲ್ಲ ಬುಕ್ಸ್ ಏನೆಲ್ಲ ಇತ್ತು, ಇನ್ವಿಟೇಷನ್ಸ್ ಇತ್ತು ಎಸ್ಪೆಷಲಿ, ಎಲ್ಲನೂ ಕೆಳಗಡೆ ಹಾಕಿದ್ಲು. ಆಮೇಲೆ ಮತ್ತೆ ಎತ್ತಿ ಇಡು ಅಂತ ಅನ್ನೋ ಥರ ಹೇಳ್ತಾಳೆ. ಸೊ ಎತ್ತಿಟ್ಮೇಲೆ ಮತ್ತೆ ನಾನು ಕೆಳಗಡೆ ಹಾಕ್ತೀನಿ ಅನ್ನೋ ಥರ. ಸೊ ಈ ಥರ ತರಲೆ ಮಾಡ್ತಾಳೆ. ಹಾಗೆ ಇವತ್ತಿನ ಲಂಚ್ ಮೆನು ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಬಂದು ನೋಡಿ, ಇದು ಹರವೆ ಸೊಪ್ಪು ಬರುತ್ತಲ್ಲ, ಅದು ಗ್ರೀನ್ ಕಲರ್ ಹರವೆ ಸೊಪ್ಪು, ಅದರದ್ದು ಸಾಸಮೆ ಅಂತ ಮಾಡ್ತೀವಿ ನಾವು. ಸೊ ಅದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ ಮತ್ತು ಮಸಾಲಾಸ್ ಎಲ್ಲ ಏನೂ ಇರೋದಿಲ್ಲ. ಹಾಗೆ ಮಾವಿನಕಾಯಿ ಸಾರು ಮಾಡಿದ್ದಾರೆ. ಅದ್ರ ಜೊತೆಗೆ ಚಟ್ನಿ. ಇದು ಚಟ್ನಿ ಒಂದು ತುಂಬ ಡಿಫ್ರೆಂಟ್ ಆಗಿರೋ ಚಟ್ನಿ. ಸೊ ಕಿತ್ತಳೆ ಹಣ್ಣಿರುತ್ತಲ್ಲ ಅದ್ರ ಸಿಪ್ಪೆಯಿಂದ ಮಾಡಿರುವಂಥ ಚಟ್ನಿ ಅದ್ಭುತವಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಪಲ್ಯ ಹಲಸಿನಕಾಯಿದು.
ಸೊ ಅದನ್ನು ತಿಂತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಕರಿಬೇವು ಸೊಪ್ಪು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಊಟದಲ್ಲೆಲ್ಲ ಕರಿಬೇವು ಸೊಪ್ಪೆಲ್ಲ ಸಿಕ್ಕಿದ್ರೆ ತಿನ್ನೋದು ತುಂಬಾ ಒಳ್ಳೆಯದು. ಬಿಕಾಸ್ ನಮ್ಮ ಕೂದಲು ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ತುಂಬ ಜನ ಕರಿಬೇವು ಸೊಪ್ಪೆಲ್ಲ ಎತ್ತಿ ಇಡ್ತಾರೆ, ಬಟ್ ಆ ಥರ ಮಾಡಬಾರ್ದು. ಸೊ ಒಂದು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಗೊತ್ತಾಗೋದಿಲ್ಲ ಟೇಸ್ಟು ಕೂಡ. ಹಾಗೆ ಒಂದು ಟಿಪ್ ಹೇಳಿರೋದು ನಾನು ನಿಮಗೆ ಜಸ್ಟ್ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ಕೂಡ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಇದ್ರ ಕಂಟಿನ್ಯೂಯೇಷನ್ ಇರುತ್ತೆ, ಸೊ ನೋಡಿ. ಆ್ಯಂಡ್ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.